ನಮಸ್ಕಾರ. ಇವತ್ತು ನಾವು ಗುತ್ತಿಗೆ ಕಾರ್ಮಿಕ ಅಧಿನಿಯಮ ನಿಯಂತ್ರಣ ಮತ್ತು ನಿಷೇಧ ಕಾಯ್ದೆಯನ್ನು ಓದ್ತಾ ಇದ್ದೀವಿ. ಸೊ ದ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆಕ್ಟ್ 1970. ಸೊ ಇನ್ ದಿಸ್ we will discuss in detail. The first chapter deals with the preliminary, second chapter deals with the advisory boards. ಮೊದಲನೇ ಅಧ್ಯಾಯ ಪ್ರಾರಂಭಿಕ ಬಗ್ಗೆ ವಿವರಿಸುತ್ತದೆ, ಕಲಮ 1 ಮತ್ತು 2. ಎರಡನೇ ಅಧ್ಯಾಯದಲ್ಲಿ ದ ಅಡ್ವೈಸರಿ ಬೋರ್ಡ್ಸ್ ಅಂದರೆ ಸಲಹಾ ಮಂಡಳಿಯ ಬಗ್ಗೆ ವಿವರಿಸುತ್ತದೆ. ಕಲಮ 3ರಿಂದ 5 ಒಂದು ಕೇಂದ್ರ ಸಲಹಾ ಮಂಡಳಿ, ಇನ್ನೊಂದು ರಾಜ್ಯ ಸಲಹಾ ಮಂಡಳಿ ಮತ್ತು ಅವರಿಗೆ ನೀಡಿರುವ ಕೆಲವು ರಚನೆಯ ಅಧಿಕಾರಗಳ ಬಗ್ಗೆ ವಿವರಿಸುತ್ತದೆ. 3ನೇ ಚಾಪ್ಟರ್ನಲ್ಲಿ ರಿಜಿಸ್ಟ್ರೇಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಂಪ್ಲಾಯಿಂಗ್ ಕಾಂಟ್ರಾಕ್ಟ್ ಲೇಬರ್ ಅಂದರೆ ಯಾವ ಕಾರ್ಯಸಂಸ್ಥೆಯಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲಿ ಅವರ ನೋಂದಣಿ ಬಗ್ಗೆ ಕುರಿತು ಈ ಅಧ್ಯಾಯ ವಿವರಿಸುತ್ತದೆ. ಇದರಲ್ಲಿ ಕಲಮ 6ರಿಂದ 10 ನಾವು ನೋಡಬಹುದು. ಕಲಮ 6 ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಿಂಗ್ ಆಫೀಸರ್ಸ್ ಅಂದರೆ ಒಬ್ಬ ನೋಂದಣಿ ಅಧಿಕಾರಿಯ ನೇಮಕತೆ ಹೇಗೆ ಮಾಡಬೇಕು ಅದರ ಬಗ್ಗೆ ವಿವರಿಸುತ್ತದೆ. ಸೆಕ್ಷನ್ 7 ರಿಜಿಸ್ಟ್ರೇಷನ್ ಆಫ್ ಸರ್ಟನ್ ಎಸ್ಟಾಬ್ಲಿಷ್ಮೆಂಟ್ ಕೆಲವು ಕಾರ್ಯಸಂಸ್ಥೆಯನ್ನು ನೋಂದಣಿ ಮಾಡುವ ಕುರಿತು ಇದನ್ನು ವಿವರಿಸುತ್ತದೆ. ಅಂದರೆ ಯಾವ ಕಾರ್ಯಸಂಸ್ಥೆಯಲ್ಲಿ 20 ಅಥವಾ 20ಕ್ಕಿಂತ ಹೆಚ್ಚಿನ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಈ ಒಂದು ಕಾರ್ಯಸಂಸ್ಥೆಯು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅನ್ನೋದು ಕುರಿತು ಇಲ್ಲಿ ವಿವರಿಸುತ್ತದೆ. ಕಲಮು 8ರಲ್ಲಿ ರಿವೊಕೇಷನ್ ಆಫ್ ರಿಜಿಸ್ಟ್ರೇಷನ್ ಇನ್ ಸರ್ಟನ್ ಕೇಸಸ್ ಕೆಲವು ಸಂದರ್ಭಗಳಲ್ಲಿ ಮಾಡಿರುವ ಅಥವಾ ನೀಡಿರುವ ನೋಂದಣಿಯನ್ನು ರದ್ದು ಕೂಡ ಮಾಡುವ ಅವಕಾಶ ಇದೆ. ಉದಾಹರಣೆಗಾಗಿ ನೀವು ಮೋಸದಿಂದ ಈ ಒಂದು ನೋಂದಣಿ ಮಾಡಿದರೆ ಅಥವಾ ಕೆಲವು ಪ್ರಮುಖವಾದ ಸಂಗತಿಗಳನ್ನು ಬಹಿರಂಗಪಡಿಸಬೇಕಾಗಿತ್ತು ಆದರೂ ಸಹ ಅದನ್ನು ಬಹಿರಂಗಪಡಿಸದೆ ನೋಂದಣಿ ಪಡೆದಿದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡುವ ಸಾಧ್ಯತೆಗಳು ಇರುತ್ತದೆ ಅಂತ ಹೇಳ್ಬೋದು. ಕಲಮ 9ರಲ್ಲಿ ಎಫೆಕ್ಟ್ ಆಫ್ ನಾನ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಕಲಮು 9ರಲ್ಲಿ ಒಂದು ವೇಳೆ ನೋಂದಣಿ ಮಾಡದೇ ಇದ್ದಲ್ಲಿ ಆಗುವ ಪರಿಣಾಮಗಳು ಏನು. ಒಂದು ವೇಳೆ ಯಾವುದೇ ಕಾರ್ಯಸಂಸ್ಥೆಯು ಅವರ ಹತ್ರ ಗುತ್ತಿಗೆ ಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಕೋಬೇಕಾದರೆ ಅವರು ಕಡ್ಡಾಯವಾಗಿ ನೋಂದಣಿ ಮಾಡಲೇಬೇಕು. ನೋಂದಣಿ ಮಾಡದೆ ಒಂದು ವೇಳೆ ಅವರು ಗುತ್ತಿಗೆ ಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಈ ಅಧಿನಿಯಮದ ಅಡಿಯಲ್ಲಿ ಅವರು ಅಪರಾಧ ಮಾಡಲು ಹಾಗಾಗುತ್ತದೆ ಮತ್ತು ಈ ಅಧಿನಿಯಮದ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುತ್ತದೆ ಅಂತ ಹೇಳಬಹುದು. ಅಂದರೆ ವಿಥೌಟ್ ರಿಜಿಸ್ಟ್ರೇಷನ್ ಅವರು ನೋಂದಣಿ ಮಾಡದೆ ಯಾವುದೇ ಗುತ್ತಿಗೆ ಕಾರ್ಮಿಕರಿಗೆ ಕೆಲಸಕ್ಕೆ ಕೊಳ್ಳುವುದಕ್ಕೆ ಬರೋದಿಲ್ಲ ಅನ್ನೋದು ನಾವು ಸೆಕ್ಷನ್ 9ನಲ್ಲಿ ನೋಡಬಹುದು. ಸೆಕ್ಷನ್ 10ನಲ್ಲಿ ಪ್ರೊಹಿಬಿಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಎ ಕಾಂಟ್ರಾಕ್ಟ್ ಲೇಬರ್. ಸೊ ಇಲ್ಲಿ ಕೆಲವು ಕಾರ್ಯಸಂಸ್ಥೆಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಕೆಲಸ ಮಾಡುವುದನ್ನು ನಿಷೇಧಿಸುತ್ತದೆ. ಸೊ ಇದು ಕೇಂದ್ರ ಸರ್ಕಾರ ತಮ್ಮ ಅನುಕೂಲವಾಗಿ ಈ ರೀತಿಯಲ್ಲಿ ಕೆಲವು ಕಾರ್ಯಸಂಸ್ಥೆಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬಹುದು ಅಂತ ಹೇಳುತ್ತದೆ. ಆದರೆ ಅದನ್ನು ಮಾಡುವುದಕ್ಕೆ ಮೊದಲು ಕೆಲವು ವಿಶೇಷವಾದ ವಿಷಯಗಳನ್ನು ಪರಿಗಣಿಸಿ ಆ ರೀತಿಯಲ್ಲಿ ನಿಷೇಧಿಸಬಹುದು. ಉದಾಹರಣೆಗಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಗುತ್ತಿಗೆ ಕಾರ್ಮಿಕರ ಅವಶ್ಯಕತೆ ಇದೆಯೋ ಇಲ್ಲ, ಕೆಲಸದ ಸ್ವರೂಪ ಏನಿದೆ, ಅದು ಕೆಲಸ ತಾತ್ಕಾಲಿಕ ಸ್ವರೂಪದ ಇದೆಯೋ ಅಥವಾ ಶಾಶ್ವತ ಸ್ವರೂಪದವಾಗಿದೆ, ಅಥವಾ ಅದು ಸೀಸನಲ್ ವರ್ಕ್ ಇದೆಯೋ ಅಥವಾ ಟೆಂಪರರಿ ವರ್ಕ್ ಇದೆಯೋ. ಸೊ ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಅಂಥ ಸಂದರ್ಭಗಳಲ್ಲಿ ಇಲ್ಲಿ ಕೇಂದ್ರ ಸರ್ಕಾರವನ್ನು ಕೆಲವು ಕಾರ್ಯಸಂಸ್ಥೆಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತದೆ ಅಂತ ಹೇಳೋದು. ನೆಕ್ಸ್ಟ್ ಚಾಪ್ಟರ್ 4ನಲ್ಲಿ ನಾವು ಲೈಸೆನ್ಸಿಂಗ್ ಆಫ್ ಕಾಂಟ್ರಾಕ್ಟರ್ಸ್ ಅಂತ ಹೇಳುತ್ತೆ. ಅಂದರೆ ಗುತ್ತಿಗೆದಾರರಿಗೆ ಪರವಾನಗಿ ನೀಡುವುದರ ಕುರಿತು ಈ ಒಂದು ಚಾಪ್ಟರ್ ಅನ್ನು ವಿವರಿಸುತ್ತದೆ. ಕಲಮ 11ರಿಂದ 15ವರೆಗೂ ಇದರಲ್ಲಿ ನಾವು ಚರ್ಚೆ ಮಾಡೋಣ. 11ನೇ ಕಲಮು ಅಪಾಯಿಂಟ್ಮೆಂಟ್ ಆಫ್ ಲೈಸೆನ್ಸಿಂಗ್ ಆಫೀಸರ್ಸ್. ಯಾವ ರೀತಿಯಲ್ಲಿ ನೋಂದಣಿ ಅಧಿಕಾರಿಯನ್ನು ನೇಮಕ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಲೈಸೆನ್ಸಿಂಗ್ ಆಫೀಸರ್ಸ್ ಕೂಡ ಇಲ್ಲಿ ನೋಂದಣಿ ಮಾಡ್ತಾರೆ ಅಂತ ಹೇಳಬಹುದು. ಸೊ ಇಲ್ಲಿ ಸೂಕ್ತ ಸರ್ಕಾರ ಒಬ್ಬ ಸೂಕ್ತ ವ್ಯಕ್ತಿಗೆ ನೋಂದಣಿಯನ್ನು ಮಾಡುವ ಕುರಿತು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅವರಿಗೆ ನೋಂದಣಿ ಅಧಿಕಾರಿಗೆ ನೇಮಕ ಮಾಡ್ತಾರೆ. ತದನಂತರ ಆ ನೋಂದಣಿ ಅಧಿಕಾರಿ ಹತ್ರ
ಕಾಂಟ್ರಾಕ್ಟರ್ಸ್ ತಮ್ಮ ಲೈಸೆನ್ಸ್ ಅನ್ನು ಪಡೆಯಬಹುದು. ಈ ಲೈಸೆನ್ಸ್ ಅನ್ನು ಪಡೆಯಬೇಕಾದರೆ ಅಗೇನ್ ಅವರ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು. ಈ ಲೈಸೆನ್ಸ್ ಅನ್ನು ಅವರು ತಾತ್ಕಾಲಿಕ ಸ್ವರೂಪದವಾಗಿ ಕೊಡಬಹುದು, ಅಥವಾ 1 ವರ್ಷಕ್ಕೆ ಕೊಡಬಹುದು, 2 ವರ್ಷಕ್ಕೆ ಕೊಡಬಹುದು, 5 ವರ್ಷಕ್ಕೆ ಕೊಡಬಹುದು. ತದನಂತರ ಅದನ್ನು ರಿನ್ಯೂವಲ್ ಮಾಡುವುದು ಕೂಡ ಅವಕಾಶ ಕೊಡಬಹುದು ಅಂತ ಹೇಳ್ತೀವಿ. ಸೊ ಸೆಕ್ಷನ್ 13ನಲ್ಲಿ ಗ್ರಾಂಟ್ ಆಫ್ ಲೈಸೆನ್ಸ್ ಅನ್ನು ಹೇಗೆ ನೀಡುತ್ತಾರೆ, ಕೆಲವು ಮಾನದಂಡಗಳನ್ನು ನೋಡಿ ಕೆಲವು ವಿಷಯಗಳನ್ನು ಪರಿಶೀಲಿಸಿ ಇಲ್ಲಿ ಲೈಸೆನ್ಸ್ ಅನ್ನು ನೀಡುತ್ತಾರೆ ಅಂತ. ಸೆಕ್ಷನ್ 14ನಲ್ಲಿ ರಿವೋಕೇಶನ್, ಸಸ್ಪೆನ್ಷನ್ಸ್ ಅಂಡ್ ಅಮೆಂಡ್ಮೆಂಟ್ ಆಫ್ ಲೈಸೆನ್ಸ್. ಕೆಲವು ಸಂದರ್ಭಗಳಲ್ಲಿ ಲೈಸೆನ್ಸ್ ಅನ್ನು ರದ್ದು ಮಾಡಬಹುದು, ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಬಹುದು, ಮತ್ತು ಏನಾದರೂ ತಿದ್ದುಪಡಿ ಮಾಡಬೇಕಾದರೆ ಮಾಡುವ ಅವಕಾಶ ಕೂಡ ಸೆಕ್ಷನ್ 14ನಲ್ಲಿ ನೀಡಿದ್ದಾರೆ. ಒಂದು ವೇಳೆ ಅವರು ಮಾಡಿದ ಲೈಸೆನ್ಸ್ ಅನ್ನು ರದ್ದು ಮಾಡಿದ್ದಕ್ಕಾಗಿ ಎದುರಿನ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಆ ಲೈಸೆನ್ಸ್ ಅನ್ನು ರದ್ದು ಮಾಡುವ ಒಂದು ಡಿಸಿಷನ್ ವಿರುದ್ಧ ಕಾಂಟ್ರಾಕ್ಟರು ಅಪೀಲ್ ಕೂಡ ಹೋಗೋಕೆ ಇಲ್ಲಿ ಅವಕಾಶ ಇದೆ ಅನ್ನೋದು ಸೆಕ್ಷನ್ 15ನಲ್ಲಿ ನಾವು ನೋಡಬಹುದು. ಇದಾಯಿತು ಚಾಪ್ಟರ್ 4ನಲ್ಲಿ ಇರತಕ್ಕಂಥ ಕೆಲವು ಮಾಹಿತಿಗಳು. ಅದೇ ರೀತಿಯಲ್ಲಿ ಚಾಪ್ಟರ್ 5ನಲ್ಲಿ ವೆಲ್ಫೇರ್ ಅಂಡ್ ಹೆಲ್ತ್ ಆಫ್ ದಿ ಕಾಂಟ್ರಾಕ್ಟ್ ಲೇಬರ್. ಸೊ ಗುತ್ತಿಗೆ ಕಾರ್ಮಿಕರ ಹಿತಾಸಕ್ತಿ ಮತ್ತು ಅವರ ಸುರಕ್ಷತೆಗೆ ಹಾಗೂ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಉಪಬಂಧಗಳನ್ನು ಚಾಪ್ಟರ್ 5ನಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ನೋಡಬಹುದು. ಕಲಮು 16ರಿಂದ 21ವರೆಗೂ ಇದರ ಬಗ್ಗೆ ವಿವರಿಸಲಾಗಿದೆ ಅಂತ ಹೇಳ್ಬೋದು. ಸೊ ಕಲಮು 16 ಏನು ಹೇಳುತ್ತೆ ಅಂದರೆ ಕ್ಯಾಂಟೀನ್ ಫೆಸಿಲಿಟೀಸ್ ಕೊಡಬೇಕಂತ. ಅಲ್ಲಿ ಇಂತಿಷ್ಟ ಕಾರ್ಮಿಕರ ಸಂಖ್ಯೆ ದಾಟಿದ್ದಾರೆ ಅಂದರೆ ಒಬ್ಬ ಕಾರ್ಯ ಸಂಸ್ಥೆಯಲ್ಲಿ 100 ಅಥವಾ 100ಕ್ಕಿಂತ ಹೆಚ್ಚಿನ ಗುತ್ತಿಗೆ ಕಾರ್ಮಿಕರನ್ನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆ ನೀಡಬೇಕಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಗುತ್ತಿಗೆ ಕಾರ್ಮಿಕರ ನೀಡಬೇಕಾಗುತ್ತದೆ. ಅದು ಕ್ಯಾಂಟೀನ್ಸ್ ಫೆಸಿಲಿಟಿ ಆಗಿರ್ಬೋದು, ರೆಸ್ಟ್ ರೂಮ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಅದರ್ ಫೆಸಿಲಿಟೀಸ್ ಆಗಿರಬಹುದು, ಅಥವಾ ಫಸ್ಟ್ ಏಡ್ ಫೆಸಿಲಿಟೀಸ್ ಆಗಿರ್ಬೋದು. ಆಮೇಲೆ ಲಯಬಿಲಿಟಿ ಆಫ್ ದಿ ಪ್ರಿನ್ಸಿಪಲ್ ಎಂಪ್ಲಾಯೀಸ್ ಇನ್ ಸರ್ಟನ್ ಕೇಸಸ್. ಕೆಲವು ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ತಮ್ಮ ಪಾಲಿನ ಒಂದು ಹೊಣೆಗಾರಿಕೆಯನ್ನು ವಿಫಲರಾದಾಗ ಅದನ್ನು ಮುಖ್ಯ ನಿಯೋಜಕನು ಆ ಎಲ್ಲ ಫೆಸಿಲಿಟೀಸ್ ಅಥವಾ ಸೌಲಭ್ಯಗಳನ್ನು ನೀಡಬೇಕಾಗುತ್ತದೆ. ತದನಂತರ ರೆಸ್ಪಾನ್ಸಿಬಿಲಿಟಿ ಫಾರ್ ಪೇಮೆಂಟ್ ಆಫ್ ವೇಜಸ್. ಒಂದು ವೇಳೆ ಗುತ್ತಿಗೆದಾರರನ್ನು ತನ್ನ ಕಾರ್ಮಿಕರಿಗೆ ಪೇಮೆಂಟ್ ನೀಡೋದಕ್ಕೆ ವಿಫಲರಾದಾಗ ಇಲ್ಲಿ ಮುಖ್ಯ ನಿಯೋಜಕನು ಅಂದರೆ ಪ್ರಿನ್ಸಿಪಲ್ ಎಂಪ್ಲಾಯರ್ ಕ್ಯಾನ್ ಪೇ ದಿ ಅಮೌಂಟ್ ಅಂಡ್ ಲೆಟರ್ ಆನ್ ಹಿ ಕ್ಯಾನ್ ರಿಕವರ್ ಫ್ರಮ್ ದಿ ಕಾಂಟ್ರಾಕ್ಟರ್. ಅಂದರೆ ಫಸ್ಟ್ ಅಲ್ಲಿ ಕಾರ್ಮಿಕರಿಗೆ ಅಲ್ಲಿ ಪೇಮೆಂಟ್ ನೀಡಲೇಬೇಕು ಅನ್ನೋ ಉದ್ದೇಶದಿಂದ ಕಾರ್ಮಿಕರಿಗೆ ನೀಡಬೇಕು. ತದನಂತರ ಗುತ್ತಿಗೆದಾರನಿಂದ ಅವನು ಮತ್ತೆ ವಾಪಸ್ಸು ಪಡೆಯಬಹುದು ಅಂತ ಹೇಳಬಹುದು. ಸೊ ಇದು ಚಾಪ್ಟರ್ 5ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನೋಡಿದ್ದೇವೆ. ಸೊ ದೀಸ್ ಆಲ್ ಅಬೌಟ್ ದಿ ಸೆಕ್ಷನ್ 5. ಇನ್ ಅವರ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಚಾಪ್ಟರ್ 6 ವಿಚ್ ಡೀಲ್ಸ್ ವಿತ್ ದಿ ಪೆನಲ್ಟೀಸ್ ಅಂಡ್ ಪ್ರೊಸೀಜರ್ಸ್. ಕೆಲವು ದಂಡನೆಗಳ ಕುರಿತು ಚಾಪ್ಟರ್ 6ನಲ್ಲಿ ಇರುತ್ತದೆ, ಮತ್ತು ಚಾಪ್ಟರ್ 7ನಲ್ಲಿ ಕೆಲವು ಸಂಕೀರ್ಣಗಳ ಬಗ್ಗೆ ವಿವರಿಸಲಾಗಿದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಇವತ್ತು ಈ ಒಂದು ವಿಡಿಯೋಕ್ಕೆ ಇಷ್ಟೇ ಸಾಕು. ಇದರಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಗಾಗಿ ಕಾಮೆಂಟ್ ಕೊಡೋಣ. ಥ್ಯಾಂಕ್ ಯು. ಧನ್ಯವಾದಗಳು.